ವಿಶ್ವವಾಣಿ ಟಿವಿ ಸ್ಪೆಷಲ್ ವೀಕ್ಷಕರೆಲ್ಲರೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಸಂಕ್ರಾಂತಿ ವರ್ಷ ಭವಿಷ್ಯ ವೃಷಭ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು, ಅಂದರೆ ಶುಭ ಇರುವುದು ಅಶುಭ ಇರುವುದು, ಆ ರೀತಿಯ ಫಲವನ್ನು ಅನುಭವಿಸಿದ್ದಾರೆ. ಅವರಿಗೆ ಸ್ವಲ್ಪ ಕಷ್ಟಗಳು ಕೂಡ ಪ್ರಾರಂಭ ಆಗಿದೆ ಅಂತ ಹೇಳಬೇಕು. ಯಾಕೆಂದರೆ ಆ ರಾಶಿಗೆ ದಶಮದಲ್ಲಿ ಅವರಿಗೆ ಶನಿ ಇರೋದರಿಂದ ಸ್ವಲ್ಪ ಮಟ್ಟಿಗೆ ಕಾರ್ಯಕ್ಷೇತ್ರದಲ್ಲಿ ತೊಂದರೆ ಆಗ್ತದೆ. ಯಾಕೆಂತಂದರೆ ವೃಷಭ ರಾಶಿಯಲ್ಲಿ ಇರತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಮಟ್ಟಿಗೆ ತೊಂದರೆ, ತೊಡಕುಗಳು, ಪ್ರಾಬ್ಲಮ್ಗಳು ಇದೇ ಇರುತ್ತೆ. ಪ್ರಾರಂಭದಲ್ಲಿ ಇದೆ. ಈ ವರ್ಷದ ಒಂದು ಪ್ರಾರಂಭದಲ್ಲಿ ಅವರಿಗೆ ಅನಾನುಕೂಲಗಳು ಇದೆ. ಮತ್ತು ಸಾಮಾನ್ಯವಾಗಿ ಇವರು ವರ್ಷಗಳಿಂದ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಏನು ತೊಂದರೆ ಅನುಭವಿಸ್ತಾ ಇದ್ದಾರೆ ವೃಷಭ ರಾಶಿಯಲ್ಲಿ ಇರತಕ್ಕಂಥ ವ್ಯಕ್ತಿಗಳು ಅಂತಂದರೆ, ಕೆಲಸದಲ್ಲಿ ತೊಂದರೆ ಆಗಿದೆ, ಆರ್ಥಿಕ ತೊಂದರೆ ಆಗಿದೆ, ಆಮೇಲೆ ಗುರುವಿನ ಅನುಗ್ರಹ ಪೂರ್ತಿ ಇಲ್ಲ. ಇವರಿಗೆ ಗುರು ಅನುಗ್ರಹ ಇಲ್ಲ. ಸುಮಾರು 1.5 ವರ್ಷಗಳ ಕಾಲ ಆಗೋಯಿತು. ದೈವಾನುಗ್ರಹ ಇಲ್ಲ. ಆದರೂ ತಮ್ಮ ಕಷ್ಟಾರ್ಜಿತದಿಂದ ತಾವು ಸಾಧನೆಯನ್ನು ಮಾಡ್ತಾ ಇದ್ದೀರಿ. ತಮ್ಮ ಸಾಧನೆಗೆ ಮೆಚ್ಚಿಕೊಳ್ಳಲೇಬೇಕು. ವೃಷಭ ಎಂದರೆ ನಾವು ಎತ್ತುಗೆ ಹೇಳ್ತೀವಿ. ವೃಷಭ ಏನು ಮಾಡುತ್ತೆ ಅಂದರೆ ತನ್ನ ಲಾಭ ಇಲ್ಲದೇ ಉಳುಮೆ ಮಾಡ್ತದೆ. ಯಾವುದೇ ರೀತಿ ಲಾಭ ಇಲ್ಲ, ಆದರೆ ಅದು ಉಳುಮೆ ಮಾಡಿ ರೈತನಿಗೆ ಫಲವನ್ನು ಕೊಡುತ್ತೆ. ಹೀಗೆ ವೃಷಭ ರಾಶಿಯ ಯಾವುದೇ ಕೆಲಸ ಮಾಡಿದ್ರೂ ಕೂಡ ಅವು ತನ್ನ ಸ್ವಾರ್ಥವನ್ನು ನೋಡದೆ, ನನ್ನ ಅನುಕೂಲವನ್ನು ನೋಡದೆ ಸಮಾಜಕ್ಕೆ ಒಳ್ಳೆಯದನ್ನು ಮಾಡ್ತಕ್ಕಂಥದ್ದು, ನಮ್ಮ ಬಂಧುಗಳಿಗೆ, ಮಿತ್ರರಿಗೆ ಎಲ್ರಿಗೂ ಕೂಡ ಒಳ್ಳೆಯದನ್ನು ಬಯಸ್ತಕ್ಕಂಥದ್ದು, ಮನಸ್ಪೂರ್ವಕವಾಗಿ ಮಾಡ್ತಕ್ಕಂಥ ವ್ಯಕ್ತಿಗಳು ವೃಷಭ ರಾಶಿಯವರು. ವೃಷಭ ರಾಶಿಯವರು ಯಾರು ಏನೇ ಕೇಳಿದ್ರು ಇಲ್ಲ ಅಂತ ಹೇಳಿದ್ರೆ ಇದ್ದರೆ ಇಲ್ಲ ಅಂತ ಹೇಳೋದಿಲ್ಲ. ಅವ್ರು ಯಾರಿಗಿದ್ರೂ ಸಹಾಯವನ್ನು ಮಾಡ್ತಾರೆ, ಆರ್ಥಿಕವಾಗಿ ಸಹಾಯ ಮಾಡ್ತಾರೆ. ಯಾರೇ ಬಂದರೂ ಅನ್ನ ನೀರು ಇಲ್ಲ ಅಂತ ಹೇಳೋದಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ಅನ್ನದಾನ ಮಾಡ್ತಕ್ಕಂಥದ್ದು, ಎಲ್ಲ ರೀತಿಯ ದಾನ ಧರ್ಮ ಕರ್ಮಗಳನ್ನು ಮಾಡ್ತಕ್ಕಂಥದ್ದು, ಮತ್ತು ಒಳ್ಳೆಯ ಮನಸ್ಪೂರ್ವಕವಾಗಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಅವರಿಗೆ ಆ ಒಂದು ಧೈರ್ಯವನ್ನು, ಆ ಶಕ್ತಿಯನ್ನು ಭಗವಂತ ಕೊಟ್ಟಿದ್ದಾನೆ. ಹಾಗೆ ಮುಂದೂ ಕೂಡ ಕೊಡಲಿ ಅಂತ ನಮ್ಮ ಪ್ರಾರ್ಥನೆ ಇರುತ್ತೆ. ಹೀಗೆ ವೃಷಭ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ದೈವಾನುಗ್ರಹ ಇದೆಯಾ ಇಲ್ವೋ, ಅವರು ಕಷ್ಟಾರ್ಜಿತ ಎನ್ನುವಂಥದ್ದಿದೆ. ಹಾಗೆ ಕಷ್ಟಾರ್ಜಿತ ಫಲವಾಗಿ ಅವರು ಇವತ್ತು ಯಶಸ್ಸನ್ನು ಹೊಂದೋದಕ್ಕೆ ತುಂಬ ಪ್ರಯತ್ನ ಪಟ್ಟುತ್ತಾ ಇದ್ದಾರೆ. ದುಡ್ಡಿನ ಕಾಸು ವ್ಯವಹಾರದಲ್ಲಿ ತುಂಬ ತೊಂದರೆಯಾಗಿದೆ. ಇನ್ನು ಮುಂದೆ ಅವರಿಗೆ ಈ ಒಂದು ವರ್ಷದ ಉತ್ತರಾರ್ಧದಲ್ಲಿ, ಅಂದರೆ ಈಗ ಮೇ ನಂತರದಲ್ಲಿ ಅವರಿಗೆ ಅನುಕೂಲವಾಗಿ ಬರಲಿದೆ. ಈ ವರ್ಷದ ಉತ್ತರಾರ್ಧದಲ್ಲಿ ಅವರ ಮನೆಯಲ್ಲಿ ವಿವಾಹ ಆಗುವಂಥದ್ದು ಏನಾದರೂ ಯೋಗ ಇದ್ದರೆ, ಅಂದರೆ ಆಗುವಂಥವ್ರು ಯಾರಾದರೂ ಇದ್ದರೆ ವಿವಾಹ ಆಗುವಂಥ ಯೋಗ ಇದೆ. ನಾಮಕರಣ ಮಾಡುವಂಥ ಯೋಗ, ಮನೆ ಕಟ್ಟುವಂಥ ಯೋಗ, ಸೈಟ್ ತೆಗೆದುಕೊಳ್ಳುವಂಥ ಯೋಗ, ಫ್ಲಾಟ್ ತೆಗೆದುಕೊಳ್ಳುವಂಥ ಯೋಗ, ಗೃಹಪ್ರವೇಶ ಮಾಡುವಂಥ ಯೋಗ, ವಿದೇಶ ಪ್ರಯಾಣ ಮಾಡುವಂಥ ಶುಭ ಯೋಗಗಳು ವೃಷಭ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಮತ್ತು ವೃಷಭ ರಾಶಿಯಲ್ಲಿ ಇರತಕ್ಕಂಥ ವ್ಯಕ್ತಿಗಳಿಗೆ ಸಾಕಷ್ಟು ನಷ್ಟ ಆಗಿದೆ. ಏನು ನಷ್ಟ ಆಗಿದೆ ಅಂತಂದರೆ, ಕೆಲವು ಜನಕ್ಕೆ ಸುರಿಟಿ ಹಾಕಿ ತೊಂದರೆ ಆಗಿದೆ, ಕೆಲವು ಜನಕ್ಕೆ ದುಡ್ಡು ಕೊಟ್ಟು ತೊಂದರೆ ಆಗಿದೆ, ಕೆಲವು ಜನಕ್ಕೆ ಮಾತು ಕೊಟ್ಟು ಕಮಿಟ್ಮೆಂಟಲ್ಲಿ ತೊಂದರೆ ಆಗಿದೆ. ಹೀಗೆ ಸಾಕಷ್ಟು ನಷ್ಟವನ್ನು ಅನುಭವಿಸಿದ್ದೀರಿ, ಕಷ್ಟವನ್ನು ಅನುಭವಿಸಿದ್ದೀರಿ, ಎಲ್ಲವನ್ನು ಅನುಭವಿಸಿ ತುಂಬ ಒಂದು ಅನುಭವದ ಒಂದು ದೊಡ್ಡ ಒಂದು ಇದಾಗಿದೆ, ಅಂದರೆ ಭಂಡಾರವೇ ಆಗಿದೆ ನಿಮ್ಮದು. ಹೀಗೆ ವೃಷಭ ರಾಶಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಮುಂದೆ ಶೋಫಲ ಬರುತ್ತೆ ಅನ್ನೋದನ್ನು ನಾವು ಹೇಳ್ಬೋದು. ಯಾಕೆಂದರೆ ಗುರುವಿನ ಪೂರ್ಣ ಅನುಗ್ರಹಕ್ಕೆ ಪ್ರಾಪ್ತರಾದಾಗ ನಿಮಗೆಲ್ಲ ರೀತಿಯ ಸುಖ, ಶಾಂತಿ, ಸೌಭಾಗ್ಯ, ಯಶಸ್ಸು, ಕೀರ್ತಿ, ಲಾಭ, ಜಯ, ಸರ್ವತೋಮುಖವಾಗಿರ್ತಕ್ಕಂಥ ಯಶಸ್ಸು ನಿಮಗೆ ಸಿಗುವಂಥ ಯೋಗ ಇರೋದರಿಂದ ವೃಷಭ ರಾಶಿಯವರಿಗೆ ಶುಭಫಲಗಳೇ ಹೆಚ್ಚಿಗೆ ಇರಬೇಕು ಅಂತ ಹೇಳಬೇಕು. ಯಾಕೆ ಅಂತಂದರೆ ಹಿಂದಿನ ಕರ್ಮದ ಫಲ ಮುಗಿದೋಗಿದೆ. ಅಂದರೆ ನಿಮಗೆ ಕಷ್ಟಗಳೆಲ್ಲ ಸುಮಾರು ಮುಗಿತಾ ಬಂದಿದೆ. 80% ಕಷ್ಟ ಮುಗಿದಿದೆ. ಇನ್ನು 20% ಇದೆ. ಅದು ಉತ್ತರಾರ್ಧದಲ್ಲಿ ನಿಮಗೆ ಶುಭಫಲವನ್ನು ಕೊಡುತ್ತೆ. ಪೂರ್ವಾರ್ಧದ ಸ್ವಲ್ಪ ಮಟ್ಟಿಗೆ ಅಡಚಣೆ ಆದರೂ ಕೂಡ ಈಗಾಗಲೇ ನಿಮಗೆ ಶುಭಫಲಗಳು ಒಂದಾದ್ಮೇಲೆ ಒಂದು ಬರ್ತಾ ಇದೆ. ಇನ್ನು ಮುಂದೆ ಅನುಕೂಲ ಆಗುತ್ತೆ ಅಂತ ನಾವು ವೃಷಭ ರಾಶಿಯವರಿಗೆ ಹೇಳಬೇಕು. ಇನ್ನು ಆಸ್ತಿ ವಿಚಾರ ಬಂದಾಗ, ಆಸ್ತಿ ವಿಚಾರದಲ್ಲಿ ಈಗ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಇದೆ. ಪಿತ್ರಾಯಿತ ಆಸ್ತಿ ವಿಚಾರದಲ್ಲಿ ನಿಮಗೆ ತೊಂದರೆಗಳು, ತೊಡಕುಗಳು ಇದೆ. ಕೆಲವು ಕೋರ್ಟು ಕಚೇರಿ ಕೆಲವು ಜನರದ್ದು ಹೋಗಿದೆ, ಕೆಲವರು ಹೋಗುವ ಸ್ಟೇಜಲ್ಲಿದೆ, ಕೆಲವೊಂದಷ್ಟು ಕ್ಲಿಯರ್ ಆಗಿದೆ. ಹೀಗೆ ಆ ಪಿತ್ರಾಯಿತ ಆಸ್ತಿಯಲ್ಲಿ ಸ್ವಲ್ಪ ತೊಂದರೆಗಳು, ಗೊಂದಲಗಳಿದ್ದರೆ ಕುಳಿತು ಮಾತಾಡಿಕೊಂಡು ಸರಿ ಮಾಡಿಸ್ಕೊಂಡ್ರೆ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗುವ ಎಲ್ಲ ಲಕ್ಷಣಗಳು ಕೂಡ ಇರುತ್ತೆ. ಇನ್ನೊಂದು ನಮ್ಮ ವಿಚಾರ ಏನಂತಂದರೆ, ತಂದೆಯ ಆರೋಗ್ಯ, ತಾಯಿಯ ಆರೋಗ್ಯದ ಬಗ್ಗೆ ಚಿಂತನೆ ಮಾಡಬೇಕು. ಮನೆಯಲ್ಲಿ ಹಿರಿಯವರು, ನಮ್ಮ ಪೂರ್ವಜರು ನಮಗೆ ಆಶೀರ್ವಾದವನ್ನು ಮಾಡಬೇಕು. ಅವರ ಆಶೀರ್ವಾದವನ್ನು ನೀವು ಕೂಡ ತಗೋಬೇಕು. ಅವರ ಆಶೀರ್ವಾದ ತೆಗೆದುಕೊಳ್ಳುವುದರಿಂದ ಗುರುವಿನ ಅನುಗ್ರಹಕ್ಕೆ ನೀವು ಪ್ರಾಪ್ತರಾಗ್ತೀರಿ. ಹಾಗಾಗಿ ಮಾತಾಪಿತೃಗಳ ಆಶೀರ್ವಾದ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆ ಕಾರಣದಿಂದ ಮಾತಾಪಿತೃಗಳ ಆಶೀರ್ವಾದವನ್ನು ನೀವು ಪಡಿಬೇಕು ಅಂತ ಹೇಳ್ತೀವಿ. ಅದಾದ ಮೇಲೆ ನಿಮ್ಮ ತಂದೆ ತಾಯಿ ಆರೋಗ್ಯದ ಬಗ್ಗೆ ಗಮನ ವಹಿಸಬೇಕು. ಅನಂತರದಲ್ಲಿ ಪುಣ್ಯ, ನಮ್ಮ ಪೂರ್ವಜರು ಮಾಡಿರ್ತಕ್ಕಂಥ ಪುಣ್ಯದ ಫಲದಿಂದ ಇವತ್ತು ನಾವು ಹೇಗಿದ್ದೀವಿ ಅನ್ನುವಂಥದ್ದು ಕೂಡ ನಮ್ಮ ಜೀವನದಲ್ಲಿ ಕಂಡುಬರುತ್ತೆ. ಹಾಗೆ ಪೂರ್ವಾರ್ಜಿತ ಪುಣ್ಯದಿಂದ ನಿಮ್ಮ ಮಕ್ಕಳು ಒಳ್ಳೆ ವಿದ್ಯಾವಂತರಾಗ್ತಾರೆ, ಬುದ್ಧಿವಂತರಾಗ್ತಾರೆ, ಒಳ್ಳೆ ಓದ್ತಾರೆ. ನಿಮ್ಮ ಮಕ್ಕಳು IAS IPS ಕೂಡ ಮಾಡ್ಬೋದು. ಅಷ್ಟು ಒಳ್ಳೆ ವಿದ್ಯಾವಂತರಾಗ್ತಾರೆ. ಅವ್ರ ಬಗ್ಗೆ ಸ್ವಲ್ಪ ಗಮನವಹಿಸಿ ಒಳ್ಳೆ ವಿದ್ಯಾಭ್ಯಾಸವನ್ನು ಅವರಿಗೆ ಕೊಡಿ, ಉತ್ತಮ ವಿದ್ಯಾಭ್ಯಾಸವನ್ನು ಕೊಡಿ. ನಿಮಗೆ ಆರ್ಥಿಕ ಸಂಕಷ್ಟ ಇದ್ದರೂ ಕೂಡ, ಎಷ್ಟೇ ಕಷ್ಟ ಆದರೂ ಇವತ್ತು ವಿದ್ಯಾವಂತರನ್ನಾಗ ನಾಳೆ ಮಾಡಿದ್ರೆ ಸಮಾಜದಲ್ಲಿ ಒಂದು ಒಳ್ಳೆಯ ಒಂದು ಹೆಸರು ಗಳಿಸ್ತಾರೆ, ಒಳ್ಳೆಯ ಸ್ಥಾನಮಾನದಲ್ಲಿ ಕೂತ್ಕೊಳ್ತಾರೆ. ಉಚ್ಚ ಸ್ಥಾನದಲ್ಲಿ ಇದ್ದು ನಾಳೆ 4 ಜನರಿಗೆ ಅವರು ಸಮಾಜದಲ್ಲಿ ಸೇವೆಯನ್ನು ಕೊಡ್ತಕ್ಕಂಥ ವ್ಯಕ್ತಿಗಳಾಗ್ತಾರೆ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ.
ಆರೋಗ್ಯದ ವಿಚಾರ ಮಾಡೋಕ್ಕೆ ಹೋದರೆ ಆರೋಗ್ಯದಲ್ಲಿ ನಿಮಗೆ ಸಣ್ಣ ಪುಟ್ಟ ತೊಂದರೆ ಇದೆ, ಸ್ವಲ್ಪ ಜಾಯಿಂಟ್ ಪೇಯ್ನ್ ಇದೆ, ಅಷ್ಟು ಬಿಟ್ಟರೆ ಇನ್ನು ದೊಡ್ಡ ತೊಂದರೆಗಳೇನು ಕಾಣೋದಿಲ್ಲ. ಸಣ್ಣ ಪುಟ್ಟ ತೊಂದರೆಗಳು ನಿಮಗೆ ಇರುತ್ತೆ. ಅಂಥ ತೊಂದರೆಗಳು ಇವತ್ತಿರುತ್ತೆ, ನಾಳೆ ಇರಲ್ಲ. ಅಂದರೆ ಅದು ಒಂದು ರೀತಿಯ ಸ್ಟೇಬಲ್ಲಾಗಿ ಇರಲ್ಲ, ಅಂದರೆ ಕಂಟಿನ್ಯೂಸ್ ಆಗಿ ನಿಮಗೆ ಕಾಯಿಲೆಗಳಿರೋದಿಲ್ಲ. ಇವತ್ತು 2 ದಿನ ಒಂದು ಸ್ವಲ್ಪ ಬಾಡಿ ಪೇನ್ ಇರುತ್ತೆ, ಆಮೇಲೆ ಇರೋದಿಲ್ಲ. ಹಾಗೆ ಜಾಯಿಂಟ್ ಪೇನು ಇನ್ನೇನೋ ಒಂದು ಸ್ವಲ್ಪ ದಿನ ಇರುತ್ತೆ, ಹೋಗುತ್ತೆ. ತಲೆನೋವು, ಹೀಗೆ ತಾತ್ಕಾಲಿಕವಾಗಿ ನಿಮ್ಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಾ ಇರುತ್ತೆ. 1 ದಿವಸ 2 ದಿವಸ ಮಾತಿಗೆ 4 ದಿವಸ ಮಾತಿಗೆ ಆಗ್ತಾ ಇರುತ್ತೆ. ಆಮೇಲೆ ಆ ರೀತಿ ವ್ಯತ್ಯಾಸಗಳಾಗೋದಿಲ್ಲ, ಅದು ಸ್ವಲ್ಪ ಅನುಕೂಲ ಕೂಡ ಆಗುತ್ತೆ ಅಂತ ಹೇಳಬೇಕು. ಇನ್ನು ನಿಮ್ಮ ದಾಂಪತ್ಯದ ಚಿಂತನೆ ಮಾಡಿದ್ರೆ, ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ರಗಳೆಗಳಿದೆ, ದೊಡ್ಡದಾಗೇನಿಲ್ಲ. ಕೋರ್ಟು ಕಚೇರಿಗೆ ಹೋಗಬಾರ್ದು ಅಂತ ನಾವು ಹೇಳ್ತೀವಿ, ಅಂಥ ಸಂದರ್ಭ ಬರಬಾರ್ದು. ಬಂದರೂ ಕೂಡ ನೀವು ಎದುರಿಸಬೇಕಾಗ್ತದೆ. ಅಲ್ಲೂ ಕೂಡ ನಿಮಗೆ ತುಂಬ ತೊಂದರೆಗಳೇನಾಗೋದಿಲ್ಲ. ಆದರೂ ಕುಳಿತು ಮಾತಾಡಿಕೊಂಡು ದಾಂಪತ್ಯ ಜೀವನ ಸರಿಪಡಿಸ್ಕೊಂಡು ಹೋಗೋದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಅಂತ ಹೇಳ್ತೀವಿ. ದಾಂಪತ್ಯ ಕಲಹ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಇರ್ಬೋದು. ಮತ್ತು ಬಿಸ್ನೆಸ್ ಆಗಿ ಪಾರ್ಟ್ನರಲ್ಲಿ ಶಿಪ್ಪಲ್ಲಿ ಏನಾದ್ರು ಬಿಸ್ನೆಸ್ ಮಾಡಿದ್ರೆ ಅದರಲ್ಲೂ ತೊಂದರೆ ಇರ್ತದೆ, ಏಕೆಂದರೆ ನಿಮಗೆ ನಷ್ಟ ಆಗುವಂಥ ಯುಗ ಬರುತ್ತೆ. ಹಾಗಾಗಿ ಜೊತೆಗಿರೋರು, ಪಾರ್ಟ್ನರ್ಶಿಪ್ಪಲ್ಲಿ ಇರೋರು ಚೆನ್ನಾಗಿದೆ ಅವ್ರ ಜಾತಕ ಅಂದರೆ ನಿಮಗೆ ಬರೋ ಸಮಸ್ಯೆ ಸಾಲ್ವ್ ಆಗ್ತದೆ. ಇಲ್ಲ ಅಂದರೆ ಅವ್ರಿಗೆ ಬರೋ ಸಮಸ್ಯೆ ನಿಮಗೆ ಬರೋದು, ಅಥವಾ ನಿಮ್ಮ ಸಮಸ್ಯೆಯಿಂದ ಅವ್ರಿಗೆ ತೊಂದರೆ ಆಗೋ ಸಾಧ್ಯತೆ ಇರುತ್ತೆ. ಅದನ್ನು ಸ್ವಲ್ಪ ಗಮನಿಸ್ಕೊಳ್ಬೇಕು. ಪಾರ್ಟ್ನರ್ಶಿಪ್ಪಲ್ಲಿ ನೀವೇನೇ ಮಾಡಬೇಕಿದ್ರು ಕೂಡ, ಬಿಸ್ನೆಸ್ ಪಾರ್ಟ್ನರ್ ಆಗಿ ಏನೇ ಕೆಲಸ ಮಾಡಬೇಕಿದ್ರು ಕೂಡ. ಇನ್ನು ಆಯುಷ್ಯ ಸ್ಥಾನ ನಿಮಗೆ ಚೆನ್ನಾಗಿದೆ. ಭಾಗ್ಯಸ್ಥಾನವನ್ನು ಚಿಂತನೆ ಮಾಡುವಾಗ ಭಾಗ್ಯೋದಯ ಆಗಬೇಕು. ಭಾಗ್ಯೋದಯ ಆಗುತ್ತೆ. ಈ ವರ್ಷದ ಉತ್ತರಾರ್ಧದಲ್ಲಿ ನಿಮಗೆ ಭಾಗ್ಯೋದಯ ಆಗುತ್ತೆ. ನಿಮ್ಮ ಎಲ್ಲ ಅನಿಸಿಕೆಗಳು, ಆಸೆಗಳು ಎಲ್ಲವೂ ಕೂಡ ಪರಿಪೂರ್ಣ ಆಗುತ್ತೆ. ನಿಮ್ಮ ಎಲ್ಲ ಇಚ್ಛೆಗಳು ಕೂಡ ಈಡೇರುತ್ತೆ. ನೀವು ಮನೆ ಕಟ್ಟಬೇಕು, ಕಾರು, ಫ್ಲಾಟ್ ಏನೇ ತಗೋಬೇಕು ಅಂದರೂ ಕೂಡ ಸ್ಥಿರಾಸ್ತಿ, ಚರಾಸ್ತಿಯನ್ನು ತೆಗೆದುಕೊಳ್ಳೋಕ್ಕೆ ನಿಮಗೆ ಯೋಗ ಫಲಗಳು ಪ್ರಾಪ್ತಿಯಾಗತ್ತೆ. ಈ ವರ್ಷದ ಉತ್ತರಾರ್ಧದಲ್ಲಿ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ನೀವು ಮಾಡ್ಕೋಬೋದು, ಆಗುತ್ತೆ ಅನ್ನುವಂಥದ್ದು ನಾವು ಹೇಳ್ಬೋದು. ದೇವಾನುಗ್ರಹ ಪೂರ್ತಿಯಾಗಿ ನಿಮಗಿರ್ತದೆ. ಅದರ ಜೊತೆಗೆ ಎಲ್ಲ ರೀತಿಯ ಒಂದು ಜನರ, ಸಮಾಜದ, ಸಂಬಂಧಿಕರ, ಸ್ನೇಹಿತರ ಸಹಾಯವೂ ಕೂಡ ನಿಮಗೆ ಸಿಗತ್ತೆ. ಆ ಕಾಲದಲ್ಲಿ ನಿಮ್ಗೆ ಸಿಗತ್ತೆ. ಇವಾಗ ಬಂಧು ವಿರೋಧ ಇದೆ, ಬಂಧುಗಳಲ್ಲಿ ಅಸಮಾಧಾನ ಇದೆ, ಆರ್ಥಿಕ ಸಂಕಷ್ಟ ಇದೆ, ಮತ್ತು ನಿಮ್ಮ ಮನೆಯಲ್ಲಿ, ಕುಟುಂಬದಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆಗಳಿದೆ. ಎಲ್ಲ ರೀತಿಯ ತೊಂದರೆಗಳು ನಿಮಗಿದೆ ಈಗ ಸದ್ಯಕ್ಕಿದೆ. ಆಮೇಲೆ ಇರೋದಿಲ್ಲ. ಈ ವರ್ಷ ಉತ್ತರಾರ್ಧದಲ್ಲಿ ಎಲ್ಲ ರೀತಿಯ ಯಶಸ್ಸು ನಿಮಗೆ ಸಿಗತ್ತೆ. ಅದೇ ರೀತಿಯಾಗಿ ನಿಮ್ಮ ಲಾಭವನ್ನು ಚಿಂತನೆ ಮಾಡುವಾಗ, ಲಾಭ ಏನು ಬರುತ್ತೋ ಅದು ಖರ್ಚಾಗ್ತಾ ಇದೆ, ದುಡ್ಡು ನಿಮ್ಮ ಕೈಲಿ ನಿಲ್ತಾ ಇಲ್ಲ. ಆದ್ದರಿಂದ ನಾವು ಏನು ಮಾಡಬೇಕು ಅಂತ ಗೊತ್ತಾಗದೆ ಸ್ವಲ್ಪ ಸಾಲ ಮಾಡುವಂಥ ಸಾಧ್ಯತೆ ಇರುತ್ತೆ. ಸಾಲ ನಿಮಗೆ ಎಷ್ಟು ಬೇಕು ಅಷ್ಟೇ ಮಾಡ್ಕೊಳ್ಳಿ, ನಿಮ್ಮ ಲಿಮಿಟೆಡ್ ಪ್ರಕಾರ ಮಾಡ್ಕೊಳ್ಳಿ. ಜಾಸ್ತಿ ಸಾಲ ಮಾಡಿಕೊಂಡ್ರೆ ರಿಕವರಿ ಕಷ್ಟ ಆಗ್ತದೆ, ಮತ್ತು ದೊಡ್ಡ ತೊಂದರೆ ಸಿಕ್ಕಾಕೊಳ್ಬೋದು. ಹಾಗಾಗಿ ನಮಗೆ ಕೆಲವು ಸಮಯ ನಮಗೆ ಕೇಳಿದೆಲ್ಲ ಆಗ್ತದೆ, ಯಾವ ಕಾರಣದಿಂದ ಆಗುತ್ತೆ, ಏನೇ ಕೇಳಿದ್ರು ಯಾರು ಕೇಳಿದ್ರು ಕೊಡ್ತಾರೆ. ನಮ್ಮ ಟೈಮ್ ಚೆನ್ನಾಗಿಲ್ಲ ಅಂದರೂ ಕೊಡ್ತಾರೆ, ಮುಂದೆ ತೊಂದರೆ ಬರುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಆಗ್ತದೆ. ಹಾಗಾಗಿ ಏನೇ ಇದ್ದರೂ ಕೂಡ ನಿಮ್ಮ ಜಾಗ್ರತೆಯಿಂದಿರಿ. ಮನುಷ್ಯರಿಗೆ ಹೇಳ್ತಾರೆ, ಉದ್ಯೋಗಂ ಸಾಹಸಂ ಧೈರ್ಯಂ ಬುದ್ಧಿಶಕ್ತಿ ಪರಾಕ್ರಮ ಷಡೇತೆ ಎತ್ರ ವರ್ತಂತೆ ತತ್ರ ದೈವ ಸಹಾಯಕ. ನಮ್ಮಲ್ಲಿ ಎಲ್ಲ ರೀತಿಯ ಅನುಕೂಲ ನಮ್ಮಲ್ಲಿದ್ದಾಗ ಷಡೇತೆ ಸಪ್ತಮ ದೈವಚಿಂತನಂ ಷಡ್ವಿ ಮನುಷ್ಯಂತಾಣಂ ಸಪ್ತಮ ದೈವಚಿಂತನಂ, ಎಲ್ಲ ಚಿಂತನೆ ನಮ್ಮಲ್ಲಿ ಆರಿದ್ರೆ 7ನೇದಾಗಿ ಭಗವಂತ ನಮಗೆ ಅನುಕೂಲವನ್ನು ಮಾಡ್ತಾನೆ, ಅನುಗ್ರಹವನ್ನು ಮಾಡ್ತಾನೆ. ನಾವು ಯಶಸ್ಸಿನ ಕಡೆಗೆ ಒಳ್ಳೆಯದನ್ನು ಯೋಚನೆ ಮಾಡಿಕೊಂಡು ಧನಾತ್ಮಕವಾಗಿರ್ತಕ್ಕಂಥ ಚಿಂತನೆಯನ್ನು ಮಾಡಿಕೊಂಡು ಸಮಾಜದ ಏಳಿಗೆಗೆ ಮತ್ತು ಕುಟುಂಬದ ಏಳಿಗೆಗೆ ಎಲ್ಲರನ್ನೂ ಕೂಡ ಒಂದು ಗೂಡಿಸಿಕೊಂಡು ನೀವು ಅಲ್ಲೇ ಮನಸ್ಸಿನಿಂದ ಹೋಗ್ತಾ ಇದ್ದೀರಿ. ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ. ಭಗವಂತನು ನಿಮ್ಮ ಕೈ ಬಿಡೋದಿಲ್ಲ ಎನ್ನುವುದಕ್ಕೆ ಬಹಳ ನನಗೆ ಸಂತೋಷ ಆಗ್ತದೆ. ಈ ವರ್ಷದ ಉತ್ತರಾರ್ಧದಲ್ಲಿ ಎಲ್ಲ ರೀತಿಯ ನಿಮ್ಮ ಸೌಕರ್ಯಗಳು, ಇಷ್ಟಾರ್ಥಗಳೆಲ್ಲವೂ ನೆರವೇರುತ್ತೆ. ಮತ್ತು ಮಕ್ಕಳು ಒಳ್ಳೆಯ ವಿದ್ಯಾವಂತರಾಗ್ತಾರೆ ಅಂತ ಹೇಳ್ತೀವಿ. ಅಧ್ಯಾಪಕರಿಗೆ ಒಳ್ಳೆಯ ಯೋಗ ಸುಯೋಗ ಪ್ರಾಪ್ತಿಯಾಗ್ತದೆ. ಮತ್ತು ವೈದ್ಯರಿಗೆ ಅನುಕೂಲ ಇದೆ. ಅದರ ಜೊತೆಗೆ ನ್ಯಾಯವಾದಿಗಳಿಗೆ ಅನುಕೂಲ ಇದೆ. ಮಕ್ಕಳಿಗೆ ಒಳ್ಳೆಯ ಅನುಕೂಲ ಇದೆ. ಎಲ್ಲ ರೀತಿಯಲ್ಲೂ ಕೂಡ ಒಂದು ಅನುಕೂಲ ಆಗುವಂಥದ್ದು ಈ ವರ್ಷದ ಉತ್ತರಾರ್ಧದಲ್ಲಿ ಯಶಸ್ಸಿನ ಕಡೆಗೆ ಈ ರಾಶಿಯವರ ಶುಭಫಲಗಳು ಕರೆದುಕೊಂಡು ಹೋಗುತ್ತೆ ಅಂತ ನಾವು ಹೇಳಬೇಕು. ಇನ್ನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋರಿದ್ದಾರೆ, ಈ ವಾಹಿನಿಯಲ್ಲಿ ಇರೋರ್ತಕ್ಕಂಥವ್ರು, ಸಿನಿಮಾ ಇರ್ತಕ್ಕಂಥವ್ರಾಗಲಿ, ಈ ಮುಖ್ಯವಾಹಿನಿಯಲ್ಲಿ ಇರ್ತಕ್ಕಂಥವ್ರಾಗಲಿ, ಎಲ್ಲರೂ ಕೂಡ ಈ ಒಂದು ಮೀಡಿಯಾದಲ್ಲಿ ಇರ್ತಕ್ಕಂಥವ್ರಿಗೆ ಎಲ್ಲರೂ ಕೂಡ ಶುಭ ಫಲಗಳು ಪ್ರಾಪ್ತಿಯಾಗತ್ತೆ. ಮತ್ತು ವ್ಯಾಪಾರ ಮಾಡ್ತಕ್ಕಂಥ, ವಹಿವಾಟು ಮಾಡ್ತಕ್ಕಂಥ ವ್ಯಕ್ತಿಗಳಿಗೂ ವ್ಯಾಪಾರದಲ್ಲಿ, ವಹಿವಾಟಲ್ಲಿ ಒಳ್ಳೆ ರೀತಿಯ ಅನುಕೂಲ ಈ ವರ್ಷ ಉತ್ತರಾರ್ಧದಲ್ಲಾಗತ್ತೆ. ಮತ್ತು ರಾಜಕೀಯದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಈ ವರ್ಷ ಉತ್ತರಾರ್ಧದಲ್ಲಿ ಸ್ವಲ್ಪ ಅನುಕೂಲ ಇದೆ. ಮತ್ತು ಸ್ವಲ್ಪ ಸಮಸ್ಯೆಗಳು ಕೂಡ ಇರ್ತದೆ. ಸಾಕಷ್ಟು ಸಮಸ್ಯೆಗಳ ಗೂಡಾಗಿ ಇರುತ್ತೆ, ಜೊತೆಗೆ ಅವರಿಗೆ ಒಳ್ಳೆಯದು ಆಗ್ತದೆ. ಸಾಮಾನ್ಯವಾಗಿ ರಾಜಕೀಯ ವ್ಯಕ್ತಿಗಳಿಗೆ ಸಮ್ಮಿಶ್ರ ಫಲ ಅಂತ ಹೇಳಬೇಕು. ಹೀಗೆ ವೃಷಭ ರಾಶಿ ಇರತಕ್ಕಂಥ ವ್ಯಕ್ತಿಗಳು ತಮ್ಮ ಕಷ್ಟದಿಂದ, ತಮ್ಮ ಒಂದು ಶಕ್ತಿಯಿಂದ ಇವರು ಗೆದ್ದು ಮೇಲೆ ಬಂದಿದ್ದಾರೆ. ಅವರಿಗೆ ಎಲ್ಲ ರೀತಿಯ ಯಶಸ್ಸು, ತೊಂದರೆ ಎಲ್ಲ ಪರಿಹಾರ ಆಗಿ ಯಶಸ್ಸು ದೊರಕಬೇಕು ಅನ್ನೋಂಥದ್ದು. ಒಂದು ವೇಳೆ ವೃಷಭ ರಾಶಿಯಲ್ಲಿ ಇರತಕ್ಕಂಥ ವ್ಯಕ್ತಿಗಳಾರಾದರೂ ಕಷ್ಟದಲ್ಲಿ, ಕಾರ್ಪಣ್ಯದಲ್ಲಿ, ತೊಂದರೆಯಲ್ಲಿದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರವನ್ನು ಮಾಡಿಕೊಂಡ್ರೆ ಕಷ್ಟಗಳಲ್ಲೂ ಪರಿಹಾರ ಆಗುತ್ತೆ. ಹತ್ತಿರಲಿರ್ತಕ್ಕಂಥ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ 9 ಶುಕ್ರವಾರ ಕುಂಕುಮಾರ್ಚನೆ ಮಾಡೋದ್ರಿಂದ ಸರ್ವ ಕಷ್ಟಗಳು ಪರಿಹಾರ ಹೊಂದಿ ಸುಖ, ಶಾಂತಿ, ಸಮೃದ್ಧಿ ಎಲ್ಲವೂ ಕೂಡ ನಿಮ್ಮನೆ ನೆಲೆಸುತ್ತೆ. ಶುಭವಾಗಲಿ.